ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ಸೊ ನಿಮಗೆಲ್ಲ ಖುಷಿ ತರುವಂತ ಒಂದು ಸುದ್ದಿ. ಇಷ್ಟು ದಿನದಿಂದ ಏನು ಒಂದು ದಾರಿ ನೋಡ್ತಿದ್ರಲ್ಲ ನಿಮ್ಮ SSLC ಪರೀಕ್ಷೆ, ಸೊ ಅದರ ಒಂದು ವೇಳಾಪಟ್ಟಿ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ ವೇಳಾಪಟ್ಟಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ವೇಳಾಪಟ್ಟಿನ ತಿಳ್ಕೊಳ್ಳೋಣ ಬನ್ನಿ. ಸೊ ಜೂನ್ ಜುಲೈ 2020 SSLC ಪರೀಕ್ಷೆ ವೇಳಾಪಟ್ಟಿ. ಸೊ ಇದನ್ನ ಇವತ್ತು ದಿನಾಂಕ 19/5/2020 ಪ್ರಕಟಿಸಲಾಗಿದೆ. ಸೊ 25th ಆಸ್ ಯೂಶುವಲ್ ನಿಮ್ಗೆ ಈಗಾಗಲೇ ತಿಳಿದಿರಂತೆ ಈ 25ರಂದು ನಿಮ್ಮ ಒಂದು ಎಕ್ಸಾಮ್ ಇರುವುದು. ಸೊ ವಿದ್ಯಾರ್ಥಿಗೆ ನಿಮ್ಮ ಒಂದು ಎಕ್ಸಾಮ್ ಈ 25th ರಂದು ಪ್ರಾರಂಭ ಆಗ್ತಾ ಇದೆ, ಹೌದಲ್ಲ? ಸೊ ಮೊದಲ ಪೇಪರ್ ಇಲ್ಲಿ ನೋಡಿ, ಇಂಗ್ಲಿಷ್. ಸೊ ಇದು ಫಸ್ಟ್ ಕ್ವಶನ್ ಪೇಪರ್. ಟೈಮಿಂಗ್ ಬೆಳಗ್ಗೆ 10:30 ಮಧ್ಯಾಹ್ನ 1:30 ಸೊ ಒಟ್ಟಾರೆಯಾಗಿ 2 ಗಂಟೆ 45 ನಿಮಿಷ ಪ್ಲಸ್ 15 ನಿಮಿಷ ಇದು ನಿಮ್ಗೆ ಓದ್ಕಲಿಕ್ಕೆ ಕೊಟ್ಟಂತ ಒಂದು ಟೈಮ್, 80 ಮಾರ್ಕ್ಸ್. ನೆಕ್ಸ್ಟ್ ಅದರ ನಂತರ ಇದು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಇರುವಂತಹ ಟೈಮ್ ಟೇಬಲ್. ಸೊ ನೆಕ್ಸ್ಟ್ ಅದರ ನಂತರ 27/6/2020 ಸೊ 25 ನಂತರ 26 ಗ್ಯಾಪ್. ಸೊ 27 ಮತ್ತೊಂದು ಕೋರ್ಸ್ ಸಬ್ಜೆಕ್ಟ್ ಮ್ಯಾಥ್ಸ್ ಇದೆ ನೋಡಿ ಇಲ್ಲಿ. ಸೊ ಮ್ಯಾಥ್ಸ್. ಸೊ ಸಮಯ ಸೇಮ್ 10:30 ಗಂಟೆಯಿಂದ 1 ಗಂಟೆ 45 ನಿಮಿಷ. ಸೊ ಇದು 3 ಗಂಟೆ ಇರುವಂತ ಒಂದು ಪೇಪರ್. ಸೊ ಇದಕ್ಕೂ ಸಹ 80 ಮಾರ್ಕ್ಸ್. ನೆಕ್ಸ್ಟ್ ಇನ್ ಭಾನುವಾರ ರಜಾ. ಸೊ ಮಂಡೇ ಮತ್ತೆ 29 ಮತ್ತೊಂದು ಕೋರ್ಸ್ ಸಬ್ಜೆಕ್ಟ್, ಅದು ವಿಜ್ಞಾನ. ಸೊ ಸಮಯ ಸೇಮ್ 10:30 1 ಗಂಟೆ 45 ನಿಮಿಷ. ನಂತರ 29 ನಂತರ 30 ಆ ದಿನ ಪರೀಕ್ಷೆ ಇಲ್ಲ. ಸೊ ನೆಕ್ಸ್ಟ್ ಮತ್ತೆ 1 ಸೊ ಜುಲೈ 1ರಂದು ಮತ್ತೊಂದು ಕೋರ್ಸ್ ಸಬ್ಜೆಕ್ಟ್, ಅದು ಸಮಾಜ ವಿಜ್ಞಾನ. ಸೊ ನಿಮ್ಮ ಸೋಷಿಯಲ್ ಸೈನ್ಸ್. ಸೊ 10:30 1 ಗಂಟೆ 45 ನಿಮಿಷ. ಅದೇ ರೀತಿ ನಂತರ ನೆಕ್ಸ್ಟ್ ಸೆಕೆಂಡ್. ಸೊ ಇಲ್ಲಿ ಗ್ಯಾಪ್ ಇಲ್ಲ ವಿದ್ಯಾರ್ಥಿಗಳೇ. ಸೊ ಸಮಾಜ ವಿಜ್ಞಾನ ಆದ ನಂತರ ಕಂಟಿನ್ಯೂಸ್ ಸೆಕೆಂಡ್ ಪೇಪರ್, ಅದು ನಿಮ್ಮ ಪ್ರಥಮ ಭಾಷೆ. ಸೊ ನಿಮ್ ಮೀಡಿಯಂಗೆ ತಕ್ಕಂತೆ ಕನ್ನಡ ಮೀಡಿಯಂ ಆಗಿದ್ದರೆ ಕನ್ನಡ ಸಬ್ಜೆಕ್ಟ್, ಸೊ ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಇಂಗ್ಲಿಷ್ ಸಬ್ಜೆಕ್ಟ್, ಉರ್ದು ಮೀಡಿಯಂ ಆಗಿದ್ರೆ ಉರ್ದು ಸಬ್ಜೆಕ್ಟ್ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಇರುವುದು. ಸೊ ಸಮಯ 10:30 1:45 ಇದು ಸಹ. ನೆಕ್ಸ್ಟ್ ವಿದ್ಯಾರ್ಥಿಗಳು ದಿನಾಂಕ 3ರಂದು ಸೊ 1, 2, 3 ಕಂಟಿನ್ಯೂಸ್ ಎಕ್ಸಾಮ್. ಸೊ ನಿಮ್ಮ ಥರ್ಡ್ ಲ್ಯಾಂಗ್ವೇಜ್ ಪೇಪರ್, ಅದು ಹಿಂದಿ ಕನ್ನಡ. ಸೊ ನಿಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಅದು ಎಕ್ಸಾಮ್ ಇರುವುದು. ಅದು 10:30 ಮತ್ತೆ 1:30 ಸೊ 2 ಗಂಟೆ 45 ನಿಮಿಷ ಎಕ್ಸಾಮ್ ಇರುವುದು. ಇದಲ್ಲ. ಸೊ ಇದು ಒಂದು ನಿಮ್ಮ ಟೈಮ್ ಟೇಬಲ್ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಿಮ್ಮೊಂದು ನೋಟ್ಸ್ ಕೊಟ್ಟಿದ್ದಾರೆ. ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷಗಳನ್ನು ಪರೀಕ್ಷೆ ಪ್ರಾರಂಭದಲ್ಲಿ ನೀಡಲಾಗುವುದು. ಇದನ್ನ ನೆನಪಿಟ್ಕೊಳ್ಳಿ. ಸೊ ಚೆನ್ನಾಗಿ ಕ್ವಶನ್ ಓದ್ಕೊಂಡು ನೀವು ಇಲ್ಲಿ ಚೆನ್ನಾಗಿ ಅದನ್ನ ಬರೀಬೇಕು. ಇದಲ್ಲ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ವಿದ್ಯಾರ್ಥಿಗೆ ಪ್ರಥಮ ಭಾಷೆ ಮತ್ತು ಐಚ್ಛಿಕ ವಿಷಯಗಳು ಪ್ರತಿದಿನ 10:30 1:40 ಮತ್ತು ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗಳು 10:30 1:30 ಸೊ ಈ ಟೈಮ್ ನೆನಪಿಟ್ಕೋಬೇಕು. ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಕೇವಲ 1:30 ಸೊ ಅದು 1:45 ಅಲ್ಲ. ಸೊ ನೀವು ಫಾಸ್ಟ್ ಆಗಿ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಮತ್ತೊಂದು ವಿಷಯ ವಿದ್ಯಾರ್ಥಿ, ಪ್ರಥಮ ಭಾಷೆ ಮತ್ತು ಐಚ್ಛಿಕ ವಿಷಯಗಳಿಗೆ 3 ಗಂಟೆ ಬರೆಯಲು ಮತ್ತು 15 ನಿಮಿಷ ಓದಲು. ಅದೇ ರೀತಿ ದ್ವಿತೀಯ ಭಾಷೆಗೆ 2 ಗಂಟೆ 45 ನಿಮಿಷ ಬರೆಯಲು 15 ನಿಮಿಷ ಓದಲು. ಈ ರೀತಿ ನಿಮಗೆ ಸಮಯ ಸಿಗುವುದು. ಇದರರ್ಥ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ನಿಮ್ಮ ಮ್ಯಾಥ್ಸ್, ಸೈನ್ಸ್ ಹಾಗೂ ಸೋಷಿಯಲ್ ಸೈನ್ಸ್ 3 ಗಂಟೆ ಪ್ಲಸ್ 15 ನಿಮಿಷ, ಉಳಿದಂತಹ ಸಬ್ಜೆಕ್ಟ್ಗೆ 2 ಗಂಟೆ 45 ನಿಮಿಷ ಪ್ಲಸ್ 15 ನಿಮಿಷ. ಸೊ ಈ ರೀತಿ ಟೈಮ್ ಇರುವುದು. ಇದಲ್ಲ. ಇಲ್ಲೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ, ಈ ಕೊರೋನಾ ವೈರಸ್ ಸೋಂಕು ಹರಡದಂತೆ ಕೈಗೊಳ್ಳುವ ನಿಟ್ಟಿನಲ್ಲಿ SSLC ಪರೀಕ್ಷಾ ಕೇಂದ್ರದಲ್ಲಿ ಪ್ರತಿ ಅಭ್ಯರ್ಥಿಯನ್ನು ಥರ್ಮಲ್ ಸ್ಕ್ಯಾನಿಂಗ್ ಗೆ ಒಳಪಡಿಸುವುದು. ಸೊ ನಿಮ್ಮನ್ನು ಚೆಕ್ ಮಾಡಲಾಗುವುದು. ಕೈಗಳಿಗೆ ಸ್ಯಾನಿಟೈಸರ್ ನಿಂದ ಶುದ್ಧೀಕರಿಸುವುದು ಮತ್ತು ಮಾಸ್ಕ್ ಧಾರಣೆ ಕಡ್ಡಾಯ. ಸೊ ನೀವು ಎಕ್ಸಾಮ್ಗೆ ಮಾಸ್ಕ್ ಹಾಕೊಂಡೇ ಹೋಗ್ಬೇಕು. ಪ್ರವೇಶ ನೀಡಬೇಕಿರುವುದರ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷಾ ದಿನದಂದು ಬೆಳಗ್ಗೆ 9:30 ಗಂಟೆಗೆ ನೀವು ಎಕ್ಸಾಮ್ ಹಾಲ್ ನಲ್ಲಿ ಇರಬೇಕು. ಯಾಕಂದ್ರೆ ಎಕ್ಸಾಮ್ 10:30 ಪ್ರಾರಂಭ. ಇದೆಲ್ಲ ಟೆಸ್ಟ್ ಆಗ್ಬೇಕಪ್ಪ ಅಂತಂದ್ರೆ ಅದು ಕೆಲವೊಂದು ಟೈಮ್ ತೆಗೆದುಕೊಳ್ಳುದು. ಸೊ ಇದು ಇಂಪಾರ್ಟೆಂಟ್. ಸೊ ಇದು ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್. ಸೊ ನೀವು ನಿಮ್ಮ ಸ್ಟಡಿ ಸ್ಟಾರ್ಟ್ ಮಾಡಬಹುದು. ಸೊ ಇದರಲ್ಲಿ ವಿದ್ಯಾರ್ಥಿ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ, ಸೊ ನಿಮ್ಗಾಗ್ಲಿ ಈಗೆಲ್ಲ ತಿಳಿದಿರುವಂತೆ ನಮ್ಮ ಚಾನೆಲ್ ನಲ್ಲಿ ನಿಮಗಾಗಿ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂಸ್ಗಾಗಿ ಒಂದು ಕ್ರಾಶ್ ಕೋರ್ಸ್ ಇದೆ. ಆ ಕ್ರಾಶ್ ಕೋರ್ಸ್ ನಿಂದ ನಿಮ್ಮ ಎಕ್ಸಾಮ್ ನಲ್ಲಿ ಬರುವಂತಹ 100% ಕ್ವಶನ್ಸ್ ಅನ್ನ ನೀವು ತಿಳ್ಕೋಬಹುದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ಇದೇ ರೀತಿ ನಿಮಗೆ ಹೊಸ ಲೇಟೆಸ್ಟ್ ವಿಡಿಯೋಗಳನ್ನ ನಾವು ನಿಮಗೆ ತರ್ತಿರ್ತೀವಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.